Dear students, good morning. So welcome to this fourth day class. Now last class we have discussed the term called valency. Okay. So next let us take the next term, that is oxidation number. Oxidation number. So what do you mean by oxidation number? It is the charge possessed by an atom It is the charge possessed by an atom in a compound or a molecule. The charge possessed by an atom due to, that is, in a compound or molecule. Say, this oxidation number can also be defined as the number of electrons lost or gained by an atom in a compound or a molecule. ಏನಂದ್ರೆ ನೋಡಿ, ಒಂದು ಕಾಂಪೌಂಡ್ ಫಾರ್ಮೇಷನ್ ಆಗಬೇಕಾದ್ರೆ, ಒಂದು ಮಾಲಿಕ್ಯೂಲ್ ಫಾರ್ಮೇಷನ್ ಆಗಬೇಕಾದ್ರೆ ಆ ಆಟಮ್ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು ಕಳ್ಕೊಳ್ಳುತ್ತೆ, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಆರ್ ಗೇನ್ಡ್, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಲಾಸ್ಟ್ ಆರ್ ಗೇನ್ಡ್ by an atom in a compound or molecule. This is how you can calculate the oxidation number. ಇಲ್ಲಿ ಈ ಆಕ್ಸಿಡೇಷನ್ ನಂಬರ್ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಬಹಳಷ್ಟು ಕಾನ್ಸೆಪ್ಟ್ ಬರುತ್ತೆ. ಅದಕ್ಕೆ ನಾವು ಫಸ್ಟ್ ಇಯರ್ ಅಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಅನ್ನೋ ಒಂದು ಚಾಪ್ಟರ್ ಇದೆ, ಅದರಲ್ಲಿ ನಾವು ಇನ್ನು ಸ್ವಲ್ಪ ಜಾಸ್ತಿ ಡೀಟೇಲ್ ಆಗಿ ಕಲ್ತ್ಕೊಳ್ಳುತ್ತೇವೆ. So, ಇದು definition. Sometimes it is the number of electrons shared by an atom with another atom ಅಂತನೂ ಕೂಡ ಡೆಫಿನೇಷನ್ ಅನ್ನು ನಾವು ಹೇಳಬಹುದು. But this is the correct definition. The number of electrons lost or gained by an atom in a compound or molecule. That means during the formation of a compound or molecule, ಒಂದು ಕಾಂಪೌಂಡ್ ಅಥವಾ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಬೇಕಾದ್ರೆ ಆಟಮ್ ಎಷ್ಟು ಎಲೆಕ್ಟ್ರಾನ್ಸ್ ಅನ್ನು ಕಳ್ಕೊಳ್ಳುತ್ತೆ ಅಥವಾ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಆಕ್ಸಿಡೇಷನ್ ನಂಬರ್ ಅನ್ನ ಹೇಳುತ್ತೆ. ಸೊ ನಾನು ನಿನ್ನೆ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಆಕ್ಸಿಡೇಷನ್ ನಂಬರ್ ಈಸ್ ಆಲ್ವೇಸ್ ಅಸೋಸಿಯೇಟೆಡ್ ವಿತ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಸೈನ್. ನಾವು ಆಕ್ಸಿಡೇಷನ್ ನಂಬರ್ ಅನ್ನ ಬರೀಬೇಕಾದ್ರೆ ಐದರ್ ಪಾಸಿಟಿವ್ ಅಥವಾ ನೆಗೆಟಿವ್ ಸೈನ್ ಅನ್ನ ಬರೀತೀವಿ. ವೇಲೆನ್ಸಿ ಬರೀಬೇಕಾದ್ರೆ ಜಸ್ಟ್ ನಂಬರ್ ಬರೀತೀವಿ. ಈಗ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ತಗೋಣ. ಫಾರ್ ಎಕ್ಸಾಂಪಲ್, ಈಗ ಲಿಥಿಯಂ ಅಂತಕ್ಕಂಥ ಎಲಿಮೆಂಟ್ ಇದೆ, ಲಿಥಿಯಂ. ಸೋಡಿಯಂ ಅಂತಕ್ಕಂಥ ಎಲಿಮೆಂಟ್ ಇದೆ, ಪೊಟ್ಯಾಷಿಯಂ, ರುಬೇರಿಯಂ, ಸೀಸಿಯಂ, ಫ್ರಾನ್ಸಿಯಂ ಅಂತಕ್ಕಂಥ ಎಲಿಮೆಂಟ್ಸ್. ನೋಡಿ, ಈ ಎಲ್ಲಾ ಎಲಿಮೆಂಟ್ಸ್ ನಾವು ತಗೊಂಡ್ರೆ
ಈ ಎಲ್ಲಾ ಎಲಿಮೆಂಟ್ಸಿನ ಆಕ್ಸಿಡೇಷನ್ ನಂಬರ್ ಏನಿದೆ ಎಷ್ಟಿರುತ್ತೆ ಅಂದ್ರೆ ಇಟ್ ಈಸ್ +1 ಇರುತ್ತೆ. ಅದೇ ವೇಲೆನ್ಸಿನ ನಾವು ಹೇಳಬೇಕಾದ್ರೆ ಏನಂತ ಹೇಳ್ತೀವಿ, 1 ಅಂತ ಹೇಳ್ತೀವಿ. ಇದು ಡಿಫರೆನ್ಸ್. ಇದು ವೇಲೆನ್ಸಿ ಮತ್ತೆ ಆಕ್ಸಿಡೇಷನ್ ನಂಬರ್ ಈವನ್ ದೋ ದೇ ಆರ್ ಸೇಮ್, ಬಟ್ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಬೈ ರೈಟಿಂಗ್ ನಾವು ಬರಿಬೇಕಾದ್ರೆ this is the difference. This represents the valency. ನಮ್ಗೆ ಗೊತ್ತು ಈ ಎಲ್ಲ ಮೆಟಲ್ಸಿನ ವೇಲೆನ್ಸಿ 1 ಅಂತ ಹೇಳ್ತೀವಿ, ಹೌದಾ? ಸೊ ಇಲ್ಲಿ ಆಕ್ಸಿಡೇಷನ್ ನಂಬರ್ ಅನ್ನ ಹೇಳಬೇಕಾದ್ರೆ +1 ಅಂತ ಅರ್ಥ ಮಾಡ್ಕೊಳ್ಳಿ ಸರಿಯಾಗಿ. ಈ ಎಲಿಮೆಂಟ್ಸ್ ಕಾಂಪೌಂಡ್ಸ್ ಅನ್ನ ಫಾರ್ಮೇಶನ್ ಮಾಡಬೇಕಾದ್ರೆ ಒಂದು ಎಲೆಕ್ಟ್ರಾನ್ ಅನ್ನು ನಾವು ಕಳ್ಕೊಳ್ತಾವೆ ಅನ್ನೋದು ಮೀನಿಂಗ್ ಇದೆ. +1 ಆಕ್ಸಿಡೇಷನ್ ಸ್ಟೇಟ್ ಅಂತ ನಾವು ಹೇಳಿದೀವಿ, ಹೌದಾ? ಇದ್ರ ಜೊತೆಗೆ ನಮ್ಗೆ ಗೊತ್ತು ಕ್ಯುಪ್ರಸ್ ಅಂತ ಒಂದು ಕಾಪರ್ Cu ಅಂತ ಏನಿದೆ ಅದರ ಆಕ್ಸಿಡೇಷನ್ ನಂಬರ್ ಕ್ಯುಪ್ರಸ್, ಇದರ ಆಕ್ಸಿಡೇಷನ್ ನಂಬರ್ ಕೂಡ ಎಷ್ಟಿರುತ್ತೆ ಅಂದ್ರೆ +1 ಇರುತ್ತೆ. ಇದನ್ನ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಕ್ಯುಪ್ರಸ್ ಅಂತಕ್ಕಂಥದ್ದನ್ನ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಹೇಗಪ್ಪ ರೆಪ್ರೆಸೆಂಟ್ ಮಾಡ್ತೀವಿ? Cu+ ಅಂತ ಬರೀತೀವಿ ಅಥವಾ Cu+1 ಅಂತ ಬರೀತೀವಿ. Cu+1. ನೆಕ್ಸ್ಟ್ ಬೆರಿಲಿಯಂ ಅಂತಕ್ಕಂಥ ಎಲಿಮೆಂಟ್ ತಗೊಂಡು Be beryllium. Next magnesium. Next calcium, strontium, Sr. Next barium. ಈ ಎಲಿಮೆಂಟ್ ಅನ್ನ ನಾವು ತಗೊಂಡ್ರೆ ನಿಮ್ಗೆ ಗೊತ್ತಿದೆ, ಇವುಗಳನ್ನ ನಾವು ಸೆಕೆಂಡ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಇದನ್ನ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಎಲ್ಲ ಎಲಿಮೆಂಟ್ಸ್ ಆಲ್ಕಲಿ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಎಲಿಮೆಂಟ್ಸ್ ನ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ ಅಂದ್ರೆ +2 ಇರುತ್ತೆ. ಇದರ ಅರ್ಥ ಏನು? ಯಾವ ಕಾಂಪೌಂಡ್ಸ್ ಅಲ್ಲಿ ಅಥವಾ ಕಾಂಪೌಂಡ್ ಅನ್ನು ಫಾರ್ಮೇಶನ್ ಮಾಡಬೇಕಾದ್ರೆ ಈ ಎಲಿಮೆಂಟ್ಸ್ ಇನ್ನೊಂದು ಎಲಿಮೆಂಟ್ ಜೊತೆ ಕಂಬೈನ್ ಆಗಬೇಕಾದ್ರೆ ರಿಯಾಕ್ಟ್ ಆಗಬೇಕಾದ್ರೆ ಈ ಎಲಿಮೆಂಟ್ಸ್ 2 ಎಲೆಕ್ಟ್ರಾನ್ಸ್ ಅನ್ನು ಕಳ್ಕೊಳ್ತಾವೆ. ಅಥವಾ ಯಾವ ಕಾಂಪೌಂಡ್ಸ್ ಅಲ್ಲಿ ಈ ಎಲ್ಲಾ ಎಲಿಮೆಂಟ್ಸ್ ಇರ್ತಾವೋ ಆ ಕಾಂಪೌಂಡ್ ಅಲ್ಲಿ ಆ ಒಂದು ಎಲಿಮೆಂಟ್ ಅಂದ್ರೆ ಈ ಎಲಿಮೆಂಟಿನ ಆಕ್ಸಿಡೇಷನ್ ನಂಬರ್ ಅನ್ನ ನಾವು +2 ಅಂತ ತಗೊಳ್ತೀವಿ ಅಂತ ಅರ್ಥ. ಹಾಗಾದ್ರೆ ಇನ್ನೊಂದು ಸ್ವಲ್ಪ ತಗೋಣ ನೋಡಿ. ಕ್ಯುಪ್ರಿಕ್ ಅಂತ ಇದೆ. ಈ ಕ್ಯುಪ್ರಿಕ್ ಅಂತ ಬಂದಾಗ ಇದರ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ ಅಂದ್ರೆ 2+2 ಇರುತ್ತೆ. 2+ ಅಂತ ಬರೀತೀವಿ Cu+2. ಅಥವಾ ಇದನ್ನ ನಾವು ಹೀಗೂ ಬರೀತೀವಿ, ಹೇಗೆ Cu++ ಅಂತಾನು ಬರೀತಾರೆ. ಆಕ್ಸಿಡೇಷನ್ ನಂಬರ್ ಅನ್ನ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಕ್ಯುಪ್ರಿಕ್ ಅಂತ ನಾವು ಫಾರ್ಮುಲಾ ಬರೀಬೇಕಾದ್ರೆ ಹೇಗೆ ಬರೀತೀವಿ? Cu++ ಅಂತ ಬರೀತೀವಿ. ಇದೇ ತರ ಬೇರೆ ಬೇರೆ ಎಲಿಮೆಂಟ್ಸ್ ಅನ್ನ ನಾವು ತಗೋಣ. ಜಿಂಕಿನ ಆಕ್ಸಿಡೇಷನ್ ನಂಬರ್ ಯಾವಾಗಲೂ +2 ಇರುತ್ತೆ. ಜಿಂಕಿನ ಆಕ್ಸಿಡೇಷನ್ ನಂಬರ್ +2 ಇರುತ್ತೆ. ಸೊ ಬಹಳ ಇಂಪಾರ್ಟೆಂಟ್. ಕೆಲವೊಂದು ಇವನ್ನ ಬಿಟ್ಟು ಬೇರೆ ಎಲಿಮೆಂಟ್ಸ್ ಅನ್ನ ತಗೋಣ. ಫಾರ್ ಎಕ್ಸಾಂಪಲ್ ಅಲ್ಯೂಮಿನಿಯಂ ಅಂತ. ಹಾಗಾದ್ರೆ ಅಲ್ಯೂಮಿನಿಯಂನ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ? ಇಟ್ ಈಸ್ +3 ಇರುತ್ತೆ. ಅಲ್ಯೂಮಿನಿಯಂನ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ? ಇಟ್ ಈಸ್ +2 ಇರುತ್ತೆ. ಸೊ ಇವು ಜನರಲ್ ಆಗಿ ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಆಕ್ಸಿಡೇಷನ್ ನಂಬರ್ಸ್. ಆಯ್ತಾ? ಮತ್ತೆ ನಿಮಗೆ ಡೌಟ್ ಬರುತ್ತೆ, ಸರ್ ಬೇರೆ ಎಲಿಮೆಂಟ್ಸ್ ಇನ್ ಆಕ್ಸಿಡೇಷನ್ ಬರ್ತೀವಿ ನಿಧಾನ.
ಸರ್ ಹೈಡ್ರೋಜನ್ ಅಂತಕ್ಕಂಥ ಎಲಿಮೆಂಟಿನ ಆಕ್ಸಿಡೇಷನ್ ನಂಬರ್ ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಅದಕ್ಕೆ ಕೆಲವೊಂದು ಎಕ್ಸೆಪ್ಷನ್ಸ್ ಬರುತ್ತೆ. ಅಂತ ಎಲಿಮೆಂಟ್ಸ್ ಅನ್ನ ನಾನು ಬಿಟ್ಟಿದ್ದೀನಿ. ಅದ್ರ ಬಗ್ಗೆ ನೀವು ರೆಡಾಕ್ಸ್ ರಿಯಾಕ್ಷನ್ಸ್ ಅಂತ ಒಂದು ಚಾಪ್ಟರ್ ಇದೆಯಲ್ಲ, ಅಲ್ಲಿ ನೀವು ಅದ್ರ ಬಗ್ಗೆ ಓದ್ತೀರ. ಈಗ ನಾನು ಬೋರ್ಡ್ ಮೇಲೆ ಬರ್ದಿದ್ದೀನಲ್ಲ, ಇವೆಲ್ಲವೂ ಪಾಸಿಟಿವ್ ಆಕ್ಸಿಡೇಷನ್ ನಂಬರ್ ಅನ್ನು ಹೊಂದಿರ್ತಕ್ಕಂಥ. ಇದೇ ತರ ಕೆಲವೊಂದು ನೆಗೆಟಿವ್ ಆಕ್ಸಿಡೇಷನ್ ನಂಬರ್ಸ್ ಅನ್ನ ನಾವು ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಂತ ಆಗಿದೆ. ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್ ಅಂಡ್ ಅಯೋಡಿನ್. ಹಾಗಾದ್ರೆ ಈ ಎಲ್ಲಾ ಎಲಿಮೆಂಟ್ಸಿನ ಆಕ್ಸಿಡೇಷನ್ ನಂಬರ್ ಅನ್ನ ನಾವು ತಗೊಂಡ್ರೆ ಎಷ್ಟು ತಗೊಳ್ತೇವೆ? -1. ಅಂದ್ರೆ ಯಾವ ಎಲಿಮೆಂಟ್ಸ್ ಅಲ್ಲಿ, ಯಾವ ಕಾಂಪೌಂಡ್ ಅಲ್ಲಿ ಈ ಎಲಿಮೆಂಟ್ಸ್ ಇದ್ದಾವೋ ಅಂತ ಕಾಂಪೌಂಡ್ಸ್ ಅಲ್ಲಿ ಅವುಗಳ ಆಕ್ಸಿಡೇಷನ್ ನಂಬರ್ ಅನ್ನ -1 ಅಂತ ತಗೊಳ್ಳುತ್ತೆ. ಹೌದಾ? ಇಲ್ಲಿ ಒಂದು ಟರ್ಮ್ ಅನ್ನ ನಾನು ಬರೀತೇನೆ. ಏನಪ್ಪಾ ಟರ್ಮ್ ಅಂದ್ರೆ ರಾಡಿಕಲ್ ಅಂತ ಒಂದು ಟರ್ಮ್ ಅನ್ನ ತಗೊಳ್ತೇನೆ. ರಾಡಿಕಲ್. ಈ ರಾಡಿಕಲ್ ಅಂತಕ್ಕಂಥದ್ದು ಇದೆಯಲ್ಲ, ಇದು ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ರಾಡಿಕಲ್ ಅಂತಕ್ಕಂಥದ್ದು ಇಟ್ಸ್ ಎನ್ ಗ್ರೂಪ್ ಆಫ್ ಆಟಮ್ ಆರ್ ಗ್ರೂಪ್ ಆಫ್ ಆಟಮ್ ವಿಚ್ ಕ್ಯಾರೀಸ್ ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಚಾರ್ಜ್. ರಾಡಿಕಲ್ ಅಂತ ನಾವು ತಗೊಂಡಾಗ an atom or a group of atoms which carries either positive or negative charge and exist independently, that is called as a radical. ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ. SO4 2- ಅಂತ ಇದೆಯಪ್ಪ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಲ್ಫೇಟ್ ಅಂತ ಕರಿತೀವಿ. SO4 2- ಅನ್ನ ಸಲ್ಫೇಟ್ ಅಂತ ಕರಿತೀವಿ. ಇದನ್ನ ರಾಡಿಕಲ್ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಈ ಸಲ್ಫೇಟ್ ಅಂತಕ್ಕಂಥದ್ದು ಇದು ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಸರ್ ನಮಗೆ ಹೇಗೆ ಗೊತ್ತಾಗುತ್ತೆ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ ಅನ್ನೋದು? ನೋಡಿ, ನಾವು ನಿಮ್ಗೆ ರೆಗ್ಯುಲರ್ ಆಗಿ ಕಾಲೇಜ್ ಸ್ಟಾರ್ಟ್ ಆದ ಮೇಲೆ ಪ್ರಾಕ್ಟಿಕಲ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ನಾವು ಹೇಳ್ಕೊಡ್ತೀವಿ. ಅಂದ್ರೆ ಅನಲೈಸ್ ಮಾಡ್ತೀವಿ. ಒಂದು ಸಾಲ್ಟ್ ಅನ್ನ ನಿಮಗೆ ಕೊಡ್ತೀವಿ. ಆ ಸಾಲ್ಟ್ ಅಲ್ಲಿ ಇರ್ತಕ್ಕಂಥ ರಾಡಿಕಲ್ಸ್ ನ ಹೆಂಗೆ ಡಿಟರ್ಮಿನ್ ಮಾಡೋದು ಅನ್ನೋದು ನಿಮ್ಗೆ ಪ್ರಾಕ್ಟಿಕಲ್ ಕ್ಲಾಸ್ ಸ್ಟಾರ್ಟ್ ಆದಾಗ ನಿಮಗೆ ಹೇಳ್ತೀವಿ. ಆಗ ನಮಗೆ ಗೊತ್ತಾಗುತ್ತೆ ಹೌದು ಸಲ್ಫೇಟ್ ಇಂಡಿಪೆಂಡೆಂಟ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಯಾಕೆಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಒಂದು ಸೊಲ್ಯೂಷನ್ ಅಲ್ಲಿ ಸಲ್ಫೇಟ್ ರಾಡಿಕಲ್ ಇದೆನೋ ಇಲ್ಲೋ ಅನ್ನೋದನ್ನ ಡಿಟೆಕ್ಟ್ ಮಾಡಬಹುದು. ಸೊ ಈ ತರದ ಆಧಾರಗಳು ಇವುಗಳನ್ನ ನಾವು ಇಟ್ಕೊಂಡು ಏನಂತ ಡೆಫಿನೇಷನ್ ಅನ್ನ ಹೇಳಬೇಕಾದ್ರೆ, ರಾಡಿಕಲ್ ಅಂತಕ್ಕಂಥ ಡೆಫಿನೇಷನ್ ಅನ್ನ ನಾವು ಹೇಳಬೇಕಾದ್ರೆ ಹೇಳಿದೀವಿ. ಏನಂತ ಹೇಳ್ತೀವಿ ಅಂದ್ರೆ ಇಟ್ಸ್ an atom or a group of atom. It's an atom or group of atom which exists independently and carries either positive or negative charge. ಹಾಗಾದ್ರೆ ಪಾಸಿಟಿವ್ ಚಾರ್ಜ್ ಇರ್ತಕ್ಕಂಥ ರಾಡಿಕಲ್ ಯಾವುದು ಅಂತ ಕೇಳ್ಬೋದು ನೀವು. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನ ತಗೋಣ. NH4+ ಅಂತ ನೋಡಿ, NH3 ಅಂತಕ್ಕಂಥದ್ದು ಇಟ್ ಈಸ್ ಅಮೋನಿಯಾ. ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. NH3 ಅಂತಕ್ಕಂಥದ್ದು ಇಟ್ ಈಸ್ ಅಮೋನಿಯಾ. ಆದ್ರೆ NH4+ ಅಂತಕ್ಕಂಥದ್ದನ್ನ ನಾವು ಏನಂತ ಹೇಳ್ತೀವಿ? ಇಟ್ ಈಸ್ ಅಮೋನಿಯಂ ಅಂತ ಹೇಳ್ತೀವಿ. ಇಟ್ ಈಸ್ ಅಮೋನಿಯಂ. ನೋಡಿ, ನನ್ನ ಬೋರ್ಡ್ ಮೇಲೆ ಬಹಳಷ್ಟು ಬಂದಿದೆ. ಎಲ್ಲ ಲಿಥಿಯಂ ಅಂತಕ್ಕಂಥದ್ದು ಯಾವ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ ಗೊತ್ತಾ? Li+. ಅದು ಬೇರೆ ಒಂದು ಎಲಿಮೆಂಟ್ ಜೊತೆ ರಿಯಾಕ್ಷನ್ ಆದಾಗ ಸೋಡಿಯಂ Na+ ಆಗಿ ಎಕ್ಸಿಸ್ಟ್ ಆಗುತ್ತೆ, ಪೊಟ್ಯಾಷಿಯಂ K+ ಆಗಿ ಎಕ್ಸಿಸ್ಟ್ ಆಗುತ್ತೆ,
ರುಬಿಡಿಯಂ Rb ಪ್ಲಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. ಅದೇ ತರ ಬೆರಿಲಿಯಂ ಅಂತ ತಗೊಂಡಾಗ ಇಟ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ Be2 ಪ್ಲಸ್. ಮೆಗ್ನೀಷಿಯಂ ಅಂತ ತಗೊಂಡ್ರೆ ಇಟ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ Mg2 ಪ್ಲಸ್. ಕ್ಯಾಲ್ಸಿಯಂ ಅಂತ ತಗೊಂಡ್ರೆ Ca2 ಪ್ಲಸ್. ನೋಡಿ ಇವೆಲ್ಲ Li ಪ್ಲಸ್, Na ಪ್ಲಸ್, K ಪ್ಲಸ್, Rb ಪ್ಲಸ್, Ca2 ಪ್ಲಸ್, Mg2 ಪ್ಲಸ್, Be2 ಪ್ಲಸ್, Cu2 ಪ್ಲಸ್, Zn2 ಪ್ಲಸ್. ಹೌದಾ? ಅದೇ ತರ Cu ಪ್ಲಸ್ ಇವೆಲ್ಲವುಗಳನ್ನ ನಾವು ಅದೇ ತರ ಇಲ್ಲಿ ಇನ್ನೊಂದು ಬರ್ದಿದ್ದೀವಿ, ಅಲ್ಯೂಮಿನಿಯಂ ಪ್ಲಸ್ 3 ಅಂದ್ರೆ Al3 ಪ್ಲಸ್. ಆಲ್ ದೇ ಆರ್ ಕಾಲ್ಡ್ ಆಸ್ ರಾಡಿಕಲ್ಸ್ ಅಂತ. ದೇ ಆಲ್ ಕಾಲ್ಡ್ ಆಸ್ ರಾಡಿಕಲ್ಸ್. ನಿಮ್ಗೆ ಗೊತ್ತಿರಬೇಕು ಎಲಿಮೆಂಟ್ ಅಂತ ಯಾವಾಗ ಹೇಳ್ತೀವಿ, ಆಟಮ್ ಅಂತ ಯಾವಾಗ ಹೇಳ್ತೀವಿ, ರಾಡಿಕಲ್ ಅಂತ ಯಾವಾಗ ಹೇಳ್ತೀವಿ. ಸೊ ಈ ತರದ್ದೆಲ್ಲ ನಿಮಗೆ ಗೊತ್ತಿರಬೇಕು. ಈ ರಾಡಿಕಲ್ಸ್ ಅಂತ ನಾನು ಡೆಫಿನೇಷನ್ ಹೇಳಿದ್ನಲ್ಲ, ನೋಡಿ ರಾಡಿಕಲ್ ಅಂದ್ರೆ ಬಹಳ ಸಿಂಪಲ್. Li plus is a radical. It's an atom which carries positive charge. Cl minus ಇಲ್ಲಿದೆ ನೋಡಿ, ಇನ್ನೊಂದು ಗ್ರೂಪ್ ಬರ್ದಿದೆ, 17th ಗ್ರೂಪ್ ಅಂತ, ಹ್ಯಾಲೋಜೆನ್ಸ್ ಅಂತ ಕರಿತೀವಿ. ಈ F ಅಂತಕ್ಕಂಥದ್ದು F ಮೈನಸ್ ಆಗಿ ಎಕ್ಸಿಸ್ಟ್ ಆಗುತ್ತೆ. Cl ಅಂತಕ್ಕಂಥದ್ದು Cl ಮೈನಸ್ ಆಗಿರುತ್ತೆ. Br ಅಂತಕ್ಕಂಥದ್ದು Br ಮೈನಸ್ ಆಗಿರುತ್ತೆ. I ಅಂತಕ್ಕಂಥದ್ದು I ಮೈನಸ್ ಆಗಿರುತ್ತೆ. So it is an atom which carries the negative charge, and in a reaction it reacts independently. ಇದು ಈ ರಾಡಿಕಲ್ ಇದ್ದಾಗ ಇದರ ರಿಯಾಕ್ಷನ್ ಬೇರೆ ತರ ಇರುತ್ತೆ. ಇಟ್ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಅಂಡ್ ರಿಯಾಕ್ಟ್ ಇಂಡಿಪೆಂಡೆಂಟ್ಲಿ. ಹಾಗೇನೆ ಎ ಗ್ರೂಪ್ ಆಫ್ ಆಟಮ್, ಫಾರ್ ಎಕ್ಸಾಂಪಲ್ SO4 2-, ಇಂತ ಬೇಕಾದಷ್ಟು ಮುಂದೆ ನಾನು ಎಕ್ಸಾಂಪಲ್ಸ್ ಕೊಡ್ತೀನಿ. SO4 2-, it is a radical, a group of atom or group of atom which carries either positive charge, which carries either positive charge or negative charge, and which exist independently and also react independently. ಬರೀ ಎಕ್ಸಿಸ್ಟ್ ಆಗೋದೇ ಅಲ್ಲ, ನಾವು ರಿಯಾಕ್ಷನ್, ಕೆಮಿಕಲ್ ರಿಯಾಕ್ಷನ್ಸ್ ನ ಮಾಡಬೇಕಾದ್ರೆ ಅದರದ್ದೇ ಆದ ರಿಯಾಕ್ಷನ್ಸ್ ನ ತೋರಿಸುತ್ತೆ. ಇದನ್ನ ನಾವು ಇಂಥದನ್ನ ಏನಂತ ಕರಿತೀವಿ, ರಾಡಿಕಲ್ ಅಂತ. ಸೊ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ವಾಟ್ ಯು ಮೀನ್ ಬೈ ರಾಡಿಕಲ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ವಾಟ್ ಯು ಮೀನ್ ಬೈ ಆಕ್ಸಿಡೇಷನ್ ನಂಬರ್ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಇನ್ನೊಂದು ಸ್ವಲ್ಪ ರಾಡಿಕಲ್ ಬಗ್ಗೆ ಡಿಸ್ಕಷನ್ ಮಾಡೋಣ ಇವಾಗ. ಓಕೆ, ನೋಡಿ ಇಲ್ಲಿ ಇನ್ನೊಂದು ಸ್ವಲ್ಪ ರಾಡಿಕಲ್ಸ್ ಅನ್ನ ನಾನು ತಗೊಳ್ತಾ ಇದ್ದೇನೆ. ಈ ರಾಡಿಕಲ್ಸ್ ಇದಾವಲ್ಲ, ಈಗ ಬರೀತೀನಲ್ಲ, ಇವು ಬಹಳ ಇಂಪಾರ್ಟೆಂಟ್. ಈಗ ಅಲ್ಲಿ ಆಲ್ರೆಡಿ ನಾನು SO4 2- ಅಂತ ಬರ್ದಿದ್ದೇನೆ. ಇದನ್ನ ನಾವು ಏನಂತ ಕರಿತೀವಿ, ಸಲ್ಫೇಟ್ ಅಂತ. ಹೌದಾ? HSO4 ಅಂತ ಆಗಿದೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಬೈಸಲ್ಫೇಟ್ ಅಂತ ಕರೀತೀವಿ. ಬೈಸಲ್ಫೇಟ್. ಇನ್ನೊಂದು ತಗೊಳ್ತಾರೆ SO3 2-, ಇದನ್ನ ಏನಂತ ಹೇಳ್ತೀವಿ ಅಂದ್ರೆ ಸಲ್ಫೈಟ್ ಅಂತ. HSO3- ಅಂತ ತಗೊಂಡ್ರೆ ಇದನ್ನ ಏನಂತ ಹೇಳ್ತೀವಿ, ಬೈಸಲ್ಫೈಟ್ ಅಂತ. ನೋಡಿ ಅವೆಲ್ಲ ನಿಮಗೆ ಬಹಳ ಈಸಿಯಾಗಿ ನೆನಪಲ್ಲಿ ಇರ್ತಾವೆ. ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು ಇವನ್ನೇ. ಯಾಕಂದ್ರೆ ನಾವು ಸಿಲೆಬಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ಕಂಪೌಂಡ್ ಅನ್ನ ಹೇಳಿದ ತಕ್ಷಣ ಅಲ್ಲಿ ಸಲ್ಫೇಟ್ ಅಂದ ತಕ್ಷಣ ನಿಮಗೆ ಅದರ ಫಾರ್ಮುಲಾ ನೆನಪಿಗೆ ಬರಬೇಕು. ಮತ್ತೆ ಸಲ್ಫೇಟಿಗೆ ಎಷ್ಟು ಚಾರ್ಜ್ ಇದೆ, 2- ಇದೆ, -2. ಹಾಗಾಗಿ ಇದರ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ, -2 ಇರುತ್ತೆ. ಅದೇ ತರ ಬೈಸಲ್ಫೇಟ್ ಅಂತ ತಗೊಂಡ್ರೆ -1 ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ, ಸೊ ಇಟ್ ಈಸ್ -1 ಅಂತ. ಸಲ್ಫೈಡ್ ಅಂತ ತಗೊಂಡಾಗ 2 ನೆಗೆಟಿವ್ ಚಾರ್ಜ್ ಇದೆ, ಸೊ ಹಾಗಾಗಿ -2. ಬೈಸಲ್ಫೈಡ್ ಅಂತ ತಗೊಂಡ್ರೆ -1. ಇದೇನಪ್ಪ ಇದು, ದಿಸ್ ಈಸ್ ಕಾಲ್ಡ್ ಆಸ್ ದಿ ಆಕ್ಸಿಡೇಷನ್ ನಂಬರ್.
ಮತ್ತೆ ನೀವು ಇದನ್ನ -2 ಬಿಟ್ಟು ಬರೀ 2 ಅಂತ ಬರೆದ್ರೆ 1 ಅಂತ ಬರೆದ್ರೆ 2 ಅಂತ ಬರೆದ್ರೆ ಇದು 1 ಅಂತ ಬರೆದ್ರೆ then it becomes ಏನು ವೇಲೆನ್ಸಿ ಹೌದಾ. ಸೊ ಇದು ನಮ್ಗೆ ಗೊತ್ತು ಏನ್ ಚಾರ್ಜ್ ಇರುತ್ತೆ ಇನ್ನ ಸ್ವಲ್ಪ ಕೆಲವೊಂದು ನೋಡಿ HCO3- ಇದನ್ನ ನಾವು ಏನಂತ ಕರಿತೀವಿ ಬೈಕಾರ್ಬೋನೇಟ್ ಅಂತ ಹೇಳ್ತೀವಿ. ಬೈಕಾರ್ಬೋನೇಟ್. ಅದೇ CO3- ಅಂತ ಇದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಕಾರ್ಬೋನೇಟ್. ಹಾಗಾದ್ರೆ ಬೈಕಾರ್ಬೋನೇಟ್ ಎಷ್ಟು ಚಾರ್ಜ್ ಇದೆ -1, ಕಾರ್ಬೋನೇಟ್ ಎಷ್ಟಿದೆ -2 ಹೌದಾ. ಸೊ ಇನ್ನೊಂದು ಸ್ವಲ್ಪ ರಾಡಿಕಲ್ಸ್ ತಗೋಣ ನೋಡಿ. MnO4- ಅಂತ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಪರ್ಮಾಂಗನೇಟ್ ಅಂತ ಹೇಳ್ತೀವಿ. ಪರ್ಮಾಂಗನೇಟ್. ಹಾಗಾದ್ರೆ ಪರ್ಮಾಂಗನೇಟಿನ ಆಕ್ಸಿಡೇಷನ್ ನಂಬರ್ -1, ಇದರ ವೇಲೆನ್ಸಿ 1 ಗೊತ್ತಿರಬೇಕು, ಎರಡು ಸೈಮಲ್ಟೇನಿಯಸ್. ಸೊ ನೆಕ್ಸ್ಟ್ MnO4- ಇದನ್ನ ನಾವು ಏನ್ ಕರಿತೀವಿ ಮ್ಯಾಂಗನೇಟ್ ಅಂತ ಕರಿತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಅ ಮ್ಯಾಂಗನೇಟ್. ಹಾಗಾದ್ರೆ ಮ್ಯಾಂಗನೇಟಿನ ಆಕ್ಸಿಡೇಷನ್ ನಂಬರ್ -2, ವೇಲೆನ್ಸಿ ಇಟ್ ಈಸ್ 2. ವೇಲೆನ್ಸಿ ಈಸ್ 2. ನೆಕ್ಸ್ಟ್ Cr2O7 2-. ಇದನ್ನ ನಾವು ಏನಂತ ಹೇಳ್ತೀವಿ ಡೈಕ್ರೋಮೇಟ್ ಅಂತ ಹೇಳ್ತೀವಿ. ಇದನ್ನ ನಾವು ಡೈಕ್ರೋಮೇಟ್ ಅಂತ ಹೇಳ್ತೀವಿ. ಸೊ ಇದರ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತಪ್ಪ -2. ಸೊ Cr2O4 ಸೊ ಇದನ್ನ ನಾವು ಏನಂತ ಕರಿತೀವಿ ಕ್ರೋಮೇಟ್ ಅಂತ ಹೇಳ್ತೀವಿ. ಕ್ರೋಮೇಟ್. ಹಾಗಾದ್ರೆ ಈ ಕ್ರೋಮೇಟಿನ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ -2 ಇರುತ್ತೆ. PO4 ಇದನ್ನ ನಾವು ಫಾಸ್ಫೇಟ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ ಫಾಸ್ಫೇಟ್. ಹಾಗಾದ್ರೆ ಇದರ ಆಕ್ಸಿಡೇಷನ್ ನಂಬರ್ ಎಷ್ಟಿರುತ್ತೆ -3 ಇರುತ್ತೆ. ಇದೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನೈಟ್ರೈಡ್ ಅಂತ ಹೇಳ್ತೀವಿ. ಸೊ ನೈಟ್ರೈಡ್ ಫಾರ್ಮುಲಾ ಏನು N3- ಇದರ ಆಕ್ಸಿಡೇಷನ್ ನಂಬರ್ -3 ನೈಟ್ರೈಡ್ ಹೌದಾ. ನೆಕ್ಸ್ಟ್ ನೈಟ್ರೇಟ್ ಅಂತ ತಗೋ. ನೈಟ್ರೇಟ್ NO3- ಇದರ ಆಕ್ಸಿಡೇಷನ್ ನಂಬರ್ -1 ನೈಟ್ರೈಟ್ ಅಂತ ತಗೊಂಡ್ರೆ ನೈಟ್ರೈಟ್ ಅಂದ್ರೆ NO2- ಇದರ ಆಕ್ಸಿಡೇಷನ್ ನಂಬರ್ -1 ಅದ ಆಕ್ಸೈಡ್ ಅಂತ ಇದೆ. ಆಕ್ಸೈಡ್ O2- ಇದರ ಆಕ್ಸಿಡೇಷನ್ ನಂಬರ್ ಎಷ್ಟು -2 ಪೆರಾಕ್ಸೈಡ್ ಅಂತ ಇದೆ. ಪೆರಾಕ್ಸೈಡ್ O2- ಇದರ ಆಕ್ಸಿಡೇಷನ್ ನಂಬರ್ ಎಷ್ಟು -2 ಸೂಪರ್ ಆಕ್ಸೈಡ್ ಅಂತ ಇದೆ. ಸೂಪರ್ ಆಕ್ಸೈಡ್ O2- ಇದರ ಆಕ್ಸಿಡೇಷನ್ ನಂಬರ್ -1. See dear students, ಇಲ್ಲಿ ನಾನು ಫಾರ್ಮುಲಾಗಳನ್ನು ಬರೆದಿದ್ದೀನಲ್ವಾ, ಈ ಫಾರ್ಮುಲಾಗಳನ್ನ ನೀವು ನೋಡಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಇವನ್ನೆಲ್ಲ ಫಾರ್ಮುಲಾಗಳನ್ನ ಹೇಳ್ಕೊಳ್ತಾ ಇರಬೇಕು. ಅದಕ್ಕೆ ಎಷ್ಟು ಚಾರ್ಜ್ ಇದೆ, ಆಮೇಲೆ ಆ ಫಾರ್ಮುಲಾಗೆ ನಾವು ಏನಂತ ನೇಮ್ ಹೇಳ್ತೀವಿ, ರಾಡಿಕಲ್ ನೇಮ್ ಅಂತ ಏನ್ ಹೇಳ್ತೀವಿ ಅಂತಕ್ಕಂಥದ್ದು ಇದು ಪ್ರತಿಯೊಬ್ರು ಕಲ್ತ್ಕೊಳ್ಳಿ. ಯಾಕೆ ಅಂದ್ರೆ ನಿಮಗೆ ಇದಿಷ್ಟು ಗೊತ್ತಾಗ್ಬಿಟ್ರೆ
ಇನ್ನೂ ಬಹಳಷ್ಟು ಇದಾವೆ, ಆಯ್ತಾ? ಅದನ್ನ ನೀವು ನಿಧಾನಕ್ಕೆ ಕಲಿತೀರ. ಬಟ್ ಇವೆಲ್ಲವೂ ಕೂಡ ನಿಮ್ಮ ಬಾಯಲ್ಲಿ ಅಂದ್ರೆ ಹೇಳಕ್ ಬರ್ತಿರ್ಬೇಕು. ನಾನು ಒಂದು ಯಾವ್ದಾದ್ರು ಒಂದು ಫಾರ್ಮುಲಾ ಬರೆದ್ರೆ ನಿಮಗೆ ಅದ್ರ ರಾಡಿಕಲ್ ಅದಕ್ಕೆ ನೇಮ್ ಹೇಳಕ್ ತಕ್ಷಣ ಬರಬೇಕು. ಅಷ್ಟೇ ಅಲ್ಲ, ಅದಕ್ಕೆ ಆಕ್ಸಿಡೇಷನ್ ನಂಬರ್ ಇಷ್ಟಿದೆ ಅಂತನೂ ಕೂಡ ನಿಮಗೆ ಹೇಳಕ್ ಬರಬೇಕು. ಇದೆಲ್ಲದೂ ಕೂಡ ಬಹಳ ಇಂಪಾರ್ಟೆಂಟ್. ನನ್ಗೆ ಗೊತ್ತಾಗುತ್ತೆ ಏನಂದ್ರೆ ಒಂದೇ ದಿನ ನೀವು ಇವನ್ನೆಲ್ಲವನ್ನು ಕಲ್ತ್ಕೊಳಕ್ಕಾಗಲ್ಲ, ಸ್ವಲ್ಪ ಸಮಯ ಬೇಕಾಗುತ್ತೆ ಇದನ್ನ ಕಲ್ತ್ಕೊಳಕ್ಕೆ. ಡೋಂಟ್ ಬಿ ಪ್ಯಾನಿಕ್. ಅಂದ್ರೆ ಅವಸರ ಏನಿಲ್ಲ. ಹಂಗಂತೇಳಿ ಇವತ್ತು ನಾನು ಒಂದೇ ಕಲಿತೀನಿ ಅಂತ ಕಲಿಯೋದಲ್ಲ. ಅಟ್ಲೀಸ್ಟ್ ನಿಮ್ಗೆ ಗೊತ್ತಿರ್ಬೇಕು, ಒಂದು 10 ರಾಡಿಕಲ್ಸ್ ನನ್ನ ತಲೆಯಲ್ಲಿ ಇರಬೇಕು, ನಾನು ಅದ್ರ ಫಾರ್ಮುಲಾ ಬರೀಬೇಕು, ಈ ತರದ್ದು ನಿಮ್ಗೆ ಗೊತ್ತಾಗ್ಬೇಕು. ಇದನ್ನ ನೀವು ಮಾಡಬೇಕು. ಅರ್ಥ ಆಯ್ತಾ? ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ ಅನ್ನ ನಾವು ಇಲ್ಲಿ ನಿಲ್ಲಿಸೋಣ. ಅರ್ಥ ಆಯ್ತಾ? ಏನು ಆಕ್ಸಿಡೇಷನ್ ನಂಬರ್ ಅಂತ ಹೇಳಿದೆ, ರಾಡಿಕಲ್ ಅಂತ ನಾನು ಏನ್ ಹೇಳಿದ್ನಲ್ಲ, ಅದನ್ನ ಇಲ್ಲಿ ನಿಲ್ಲಿಸೋಣ. ಸೊ ಪ್ರತಿಯೊಬ್ಬರನ್ನು ನೀವೇನ್ ಮಾಡಿ ನೋಡಿ, ಕೆಮಿಸ್ಟ್ರಿನಲ್ಲಿ ಫಾರ್ಮುಲಾಗಳೇ ನಮಗ್ ಬಹಳ ಇಂಪಾರ್ಟೆಂಟ್ ಆಗ್ತವೆ. ನಿಮಗೆ ಅನ್ಲೆಸ್ ಅದ್ರ ಫಾರ್ಮುಲಾ ಹೇಳಕ್ ಬರ್ದೇಲೆ ಅಥವಾ ಬರೀಲಿಕ್ಕೆ ಬರ್ದೇನೆ ಅದು ಹೇಗ್ ರಿಯಾಕ್ಟ್ ಆಗುತ್ತೆ ಈಗ ನಾನು ಹೇಳ್ತೀನಿ. ಪರ್ಮಾಂಗನೇಟ್ ರಿಯಾಕ್ಟ್ಸ್ ವಿತ್ ಅಂತ ಹೇಳ್ತೀನಿ. ಪರ್ಮಾಂಗನೇಟ್ ಅಂದ್ರೆ ಅದರಲ್ಲಿ ಯಾವ ಎಲಿಮೆಂಟ್ಸ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಬೇಕಲ್ವಾ? ಆ ಕಾರಣಕ್ಕೆ ನೀವು ಈ ಎಲ್ಲ ಫಾರ್ಮುಲಾಗಳನ್ನ ಕಲ್ತ್ಕೋಬೇಕು. ಇಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಏನು ಕಷ್ಟ ಆಗಲ್ಲ. ಯಾಕೆಂದ್ರೆ ಇವೆಲ್ಲ ಹೊಸ ಟರ್ಮ್ಸ್, ನೀವು ಚೇಂಜ್ ಆಗ್ಲೇಬೇಕು, ಹೌದಾ? ಸೊ ಹಾಗಾಗಿ ಅಲ್ಲಿ ಏನ್ ನಿಮಗೆ ಹೇಳ್ಕೊಟ್ಟಿದ್ರೆ ಅದೆಲ್ಲ ಬಿಟ್ಬಿಡಿ. ಈಗ ನಾನು ಹೇಳಿದ್ದನ್ನ ನೀವು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ನಾನು ಹೇಳ್ತೇನೆ ಪೆರಾಕ್ಸೈಡಿನ ಫಾರ್ಮುಲಾ ನಿಮ್ಮಷ್ಟಿಗೆ ನೀವೇ ಹೇಳ್ಬೇಕು. ಪೆರಾಕ್ಸೈಡಿನ ಫಾರ್ಮುಲಾ, ಸೂಪರ್ ಆಕ್ಸೈಡಿನ ಫಾರ್ಮುಲಾ, ಹೌದಾ? ಈ ತರದ್ದು ನಿಮ್ಗೆ ಪರ್ಮಾಂಗನೇಟಿನ ಫಾರ್ಮುಲಾ, ಪೊಟ್ಯಾಷಿಯಂ ಪರ್ಮಾಂಗನೇಟ್ ಅಂತೆಲ್ಲ ಬರುತ್ತೆ. ಪರ್ಮಾಂಗನೇಟ್, ಮ್ಯಾಂಗನೇಟ್ ಅಂತ ಬರುತ್ತೆ, ಡೈಕ್ರೋಮೇಟ್, ಕ್ರೋಮೇಟ್, ಫ್ಲೂರೈಡ್, F- Cl- ಕ್ಲೋರೈಡ್, ಈ ತರದ್ದೆಲ್ಲ. ಸೊ ನೀವೇ ಅದನ್ನ ಯಾವತ್ತೂ ಅಷ್ಟೇ ಈ ಕೆಮಿಸ್ಟ್ರಿ ಇದೆಯಲ್ಲ ನಿಮಗೆ ಹೇಳಕ್ ಬರಬೇಕು. ಹೇಳಕ್ ಬಂದ್ಬಿಟ್ರೆ ಬಹಳ ಸುಲಭ. ಆಮೇಲೆ ಅದ್ರ ಫಾರ್ಮುಲಾ ಅವುಗಳನ್ನೆಲ್ಲ ಬರೆದು ಕಲಿತೀವಿ. ಸೊ ಅವಾಗಿಂದ ಅವಾಗ ನೀವು ಅದನ್ನ ಬರಿತಾ ಇದ್ರೆ, ಕೆಮಿಸ್ಟ್ರಿ ಅಂದ್ರೆ ಏನಪ್ಪಾ ಅಂದ್ರೆ, ನೀವು ಕೆಮಿಸ್ಟ್ರಿ ಮರ್ತು ಹೋಗೋದು ಸಹಜ, ಎಲ್ಲರಿಗೂ ಮರ್ತೋಗುತ್ತೆ. ಆದ್ರೆ ಮರಿದೇ ಇರಾಗಿ ನೀವು ಒಂದ್ಸರಿ ಓದಿರ್ತೀರಲ್ಲ, ಅದು ಮರ್ತು ಹೋಗ್ಬಾರ್ದು ಅಂದ್ರೆ ಅವಾಗಿಂದ ಅವಾಗ ಸ್ವಲ್ಪ ಬರಿತಾ ಇರ್ಬೇಕು. ನೀವು ಓದಿದ್ದನ್ನ ತಲೆಯಲ್ಲಿ ನಿಮಗೆ ನೆನಪಿರುತ್ತೆ. ಈಗ 10 ಫಾರ್ಮುಲಾ ನೀವು ಕಲ್ತಿದ್ದೀರಿ ಅಂದ್ರೆ ಒಂದು 5 ರಿಂದ 6 ಫಾರ್ಮುಲಾ ನೆನಪಿರ್ತಾವೆ. ನಿಮ್ಗೆ ಎಷ್ಟು ಮರ್ತು ಹೋಗ್ಬೋದು? ಒಂದು 4 ಮರ್ತು ಹೋಗ್ಬೋದು. ಆಯ್ತು, ನಿಮಗೆ 10ರಲ್ಲಿ 6 ನೆನಪಿದಾವ, ಆ 6 ಬರ್ಕೊಡಿ. Write the formula for that 6 name of the radicals and their formula along with the oxidation number and valency. ಇನ್ನು ಉಳಿದಿರ್ತಕ್ಕಂಥ 4 ಇನ್ನೊಂದ್ಸರಿ ನೋಡಿ, ಏನ್ ತೊಂದರೆ ಇಲ್ಲ. ಈಗಲೇ ನಿಮ್ಗೆ ಎಕ್ಸಾಮ್ ಏನ್ ಇಟ್ಟಿಲ್ಲ ನಾವು, ಹೌದಾ? ಸ್ಟಿಲ್ ದರ್ ಇಸ್ ಅ ಪ್ಲೆಂಟಿ ಆಫ್ ಟೈಮ್, ಹೌದಾ? ಸೊ ಹಾಗಾಗಿ BCom ನಿಮಗೆ 10 ಒಂದೇ ಸರಿ ನೀವು ಓದ್ಕೊಂಡಿರ್ತೀರಿ, ಗೊತ್ತಾಗಿಲ್ಲ, ಎಷ್ಟು ಗೊತ್ತಾಗುತ್ತೋ ಅಷ್ಟು ಫಸ್ಟ್ ಬರೀರಿ. ಉಳಿದಿರ್ತಕ್ಕಂಥ ಇದನ್ನ ಮತ್ತೆ ನೋಡ್ಕೊಂಡು ಬರೀರಿ. ಸ್ವಲ್ಪ ಹೊತ್ತು 1 hour 2 hour ಬಿಟ್ಟಾದ್ಮೇಲೆ ಮತ್ತೆ ಅದನ್ನ ರೀಕಾಲ್ ಮಾಡ್ಕೊಳ್ಳಿ, ಬರೀರಿ. ಸೊ ನೀವು ಹೆಚ್ಚೆಚ್ಚು ಬರೆದಷ್ಟು ಕೆಮಿಸ್ಟ್ರಿ ನೆನಪಲ್ಲಿ ಉಳಿಯುತ್ತೆ. ಗೊತ್ತಾಯ್ತಾ?